CS ಪುರದಲ್ಲಿ ಈ ಥರ ಸ್ಟ್ಯಾಂಡು ನಮಗೆ 2 ಸತಿ ಹೋಗಿತ್ತು. ಈಗ ಇದು ಒಂಥರ ಟೆಕ್ನಾಲಜಿ ಹಾಕಿ KGಯನ್ನು CS ಪುರ ಹೆಬ್ಬೂರು ರೋಡಲ್ಲಿ ಈ ಥರ ಮಾಡಿಕೊಟ್ಟಿದ್ದಾರೆ. ಎಷ್ಟು ಸೈಜ್ ಸ್ಟ್ಯಾಂಡ್ ಹಾಕಿದ್ರಿ? 2 ಸೈಜ್ ಸ್ಟ್ಯಾಂಡ್ ಹಾಕಿದ್ರಾ? ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ನೀನು ಏನು ಮಾತಾಡ್ಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬಲಿ ನಾನು ಬಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ. ಇದೊಂದು ಹೊಸ ಟೆಕ್ನಾಲಜಿ ಮಾಡಿದೆ. ಹೊಸ ಟೆಕ್ನಾಲಜಿ ನೋಡಿ, ಇದು BS4 ಮಾಡಲು ಗಾಡಿ, ಸ್ಪ್ಲೆಂಡರು, ಹೀರೋ ಸ್ಪ್ಲೆಂಡರ್ BS4 ಮಾಡಲು. ಇದು ಸೈಡ್ ಸ್ಟ್ಯಾಂಡು ಎತ್ತಲಿಲ್ಲ ಅಂದರೆ ಎಷ್ಟೋ ಸಲ ಸೈಡ್ ಸ್ಟ್ಯಾಂಡ್ ಕಟ್ಟಾಗಿ ಬಿದ್ದಿದ್ದಾರಂತೆ. ಅದರಿಂದ ನೋಡಿ ಹೊಸ ಟೆಕ್ನಾಲಜಿ ಮಾಡಿದ್ದೀವಿ ನಾವು. ಇದಕ್ಕೆ ಒಂದು ಬ್ರೇಕ್ ಸ್ವಿಚ್ ಹಾಕಿ ಒಂದು ಬಜಾರ್ ಹಾಕಿದ್ದೀವಿ ನೋಡಿ. ಸೈಡ್ ಸ್ಟ್ಯಾಂಡ್ ಬಿಟ್ಟರೆ ಹಿಂಗೆ ಸೌಂಡ್ ಬರುತ್ತೆ ಕುಯ್ ಅಂತ. ಇಲ್ಲಿಂದ ಒಂದು ಸ್ವಿಚ್ ಹಾಕಿದ್ದೀವಿ ನೋಡಿ, ಬ್ರೇಕ್ ಸ್ವಿಚ್ಚು. ಇದಕ್ಕೊಂದು ಕ್ಲಾಂಪ್ ಮಾಡಿ ಹಾಕಿದ್ದೀವಿ. CS ಪುರದಲ್ಲಿ ಈ ಥರ ಸ್ಟ್ಯಾಂಡು ನಮಗೆ 2 ಸತಿ ಹೋಗಿತ್ತು. ಈಗ ಇದು ಒಂಥರ ಟೆಕ್ನಾಲಜಿ ಹಾಕಿ KGಯನ್ನು CS ಪುರ ಹೆಬ್ಬೂರು ರೋಡಲ್ಲಿ ಈ ಥರ ಮಾಡಿಕೊಟ್ಟಿದ್ದಾರೆ. ಎಷ್ಟು ಸೈಜ್ ಸ್ಟ್ಯಾಂಡ್ ಹಾಕಿದ್ರಿ? 2 ಸೈಜ್ ಸ್ಟ್ಯಾಂಡ್ ಹಾಕಿದ್ರಾ? ಈ ಥರ ಟೆಕ್ನಾಲಜಿಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ್. BS4 ಮಾಡಲು ಇದಕ್ಕೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರಲ್ಲ, ಆದ್ದರಿಂದ ಈ ಥರ ಟೆಕ್ನಾಲಜಿನ ಮಾಡಿದ್ದೀವಿ ನಾವು. ನೋಡಿ ಕಸ್ಟಮರ್ ಸುಮಾರು ಒಂದು 5-10 ಸ್ಟ್ಯಾಂಡ್ ಹಾಕಿದಾರಂತೆ, ಅದರಿಂದ ಮಾಡಿದ್ದೀವಿ ಈ ಥರ ಟೆಕ್ನಾಲಜಿನ. ಕಸ್ಟಮರ್ ರಿವ್ಯೂ ಕೇಳ್ತೀನಿ, ಈಗ ಸ್ಕಿಪ್ ಮಾಡಿದೆ ನೋಡಿ. ಕೀ ಆನ್ ಮಾಡಿದೆ, ಬೀಫ್ ಸೌಂಡ್ ಬರ್ತಾ ಇದೆ ನೋಡಿ. ಈಗ ಸೈಡ್ ಸ್ಟ್ಯಾಂಡ್ ಎತ್ತುತ್ತೀನಿ, ಸೌಂಡ್ ನಿಂತ್ಕೊಳುತ್ತೆ ನೋಡಿ. ಈಗ ಸೈಡ್ ಸ್ಟ್ಯಾಂಡ್ ಹಾಕ್ತೀನಿ, ಬೀಫ್ ಸೌಂಡ್ ಬರುತ್ತೆ ನೋಡಿ. ಸೈಡ್ ಸ್ಟ್ಯಾಂಡ್ ಎತ್ತುತ್ತಾ ಇದ್ದೀನಿ, ಬೀಫ್ ಸೌಂಡ್ ಬರ್ತಿಲ್ಲ ನೋಡಿ. ಸ್ಟ್ಯಾಂಡ್ ಹಾಕ್ತಿದ್ದೀನಿ, ಬೀಫ್ ಸೌಂಡ್ ಬರುತ್ತೆ. ಅದಾದಮೇಲೆ ವೈರಿಂಗ್ ಏನು ಮಾಡಿದ್ದೀನಿ ಅಂದರೆ ಬ್ರೇಕ್ ಸ್ವಿಚ್ಚಿಗೆ ನೋಡಿ, ಈ ಬ್ರೇಕ್ ಸ್ವಿಚ್ಚಿಂದ ಬ್ಲಾಕ್ ವೈರ್ ಬರುತ್ತಲ್ವ, ಅದಕ್ಕೆ ಒಂದು ವೈರ್ ಕೊಟ್ಕೊಂಡು ನೋಡಿ ಇಂಡಿಕೇಟರ್ ಬಜಾರ್ನ ಹಾಕಿದ್ದೀವಿ. ಒಂದು ಮಾಮೂಲಿ ಅರ್ಥಿಂಗ್ ಕೊಟ್ಟಿದ್ದೀವಿ. ಇದು ಕೀ ಆನ್ ಮಾಡಿದಾಗ ಮಾತ್ರ ಇದರಲ್ಲಿ ಪವರ್ ಬರೋಂಥ ವೈರು, ಬ್ಲಾಕ್ ವೈರ್ ಬರುತ್ತಲ್ಲ ಬ್ರೇಕ್ ಸ್ವಿಚ್ಚಲ್ಲಿ, ಅದಕ್ಕೆ. ಈಗ ಸ್ಟ್ಯಾಂಡ್ ಹಾಕಿ ಸೈಡ್ ಸ್ಟ್ಯಾಂಡ್ ಹಾಕಿ ನೋಡಿ. ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಬೀಪ್ ಸೌಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಎತ್ತಿ ಸೈಡ್ ಸ್ಟ್ಯಾಂಡ್ ಎತ್ತಿ ನೋಡಿ, ಬೀಪ್ ಸೌಂಡ್ ನಿನ್ಕಂತು. ಇದೇ ಥರ ಯಾರಿಗಾದರೂ ಮಾಡಿಸ್ಬೇಕಾದ್ರೆ ನಮ್ಮ ವರ್ಕ್ಶಾಪ್ನ ಕಾಂಟ್ಯಾಕ್ಟ್ ಮಾಡಿ. ಬ್ಯಾಟ್ರಿಯಿಂದ ಒಂದು ವೈರ್ ತಗೊಂಡು ಒಂದು ಬಜಾರ್ ಹಾಕಿದ್ದೀವಿ. ಸ್ಪ್ಲೆಂಡರ್ ಪ್ಲಸ್ ಇದು BS4 ಮಾಡಲು ನೋಡಿ. ಇದನ್ನು BS6 ಆಗಿ ಕನ್ವರ್ಟ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ ಅಂದರೆ ಬಾಕ್ಸ್ ಗಾಡಿ ಬಗ್ಸಿ ನೋಡಿ, ಇದನ್ನು ಬ್ರೇಕ್ ಸ್ವಿಚ್ ಹಾಕಿ ಫಿಟ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಈಗ ಹಳ್ಳಿ ಕಡೆ ಸೈಡ್ ಸ್ಟ್ಯಾಂಡ್ ಸಿಗ್ನಲ್ ಇಲ್ಲ ಇದಕ್ಕೆ ನೋಡಿ. ಹಿಂಗೆ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸಿಗ್ನಲ್ ಬರುತ್ತೆ ನೋಡಿ. ಕೇಳಿಸ್ತಿದೆ ಬೀಫ್ ಸೌಂಡು ನೋಡಿ. ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸಾಕು, ಸೌಂಡ್ ಬರುತ್ತೆ. ಈ ಹಳ್ಳಿ ಕಡೆ ಬದಿಗೆ ಬುದ್ಧಿ 3-4 ಸೈಡ್ ಸ್ಟ್ಯಾಂಡ್ ಚೇಂಜ್ ಮಾಡೋರಂತೆ. ಅದರಿಂದ ನೋಡಿ ಈ ಥರ ಟೆಕ್ನಾಲಜಿ ಮಾಡಿದ್ದೀವಿ, ಹೊಸ ಟೆಕ್ನಾಲಜಿ ನೋಡಿ. ಹೊಸ ಟೆಕ್ನಾಲಜಿನ ಮಾಡಿದ್ದೀವಿ ನೋಡಿ. ಇದಕ್ಕೆ ಒಂದು ಕ್ಲಾಂಪ್ ಮಾಡಿಸ್ಕೊಂಡಿದ್ದೀವಿ. ಎಲ್ಲಿಗೆ ಫಿಟ್ ಮಾಡಿದ್ದೀವಿ ಅಂದರೆ ನೋಡಿ, ಇಂಜಿನ್ದು ಬೆಡ್ಡಿಂಗ್ ಬೋಲ್ಟಿಗೆ ಒಂದು ಎಕ್ಸ್ಟ್ರಾ ನಟ್ ಹಾಕಿ ಟೈಟ್ ಮಾಡಿದ್ದೀವಿ. ಮತ್ತು ಒಂದು ಚಾನಲಲ್ಲಿ ಕ್ಲಾಂಪ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಸ್ಟ್ಯಾಂಡಿಗೆ ಒಂದು ಸ್ಪ್ರಿಂಗ್ ಕೂರೋ ಟೈಪಲ್ಲಿ ಬೆಂಡ್ನ ವೆಲ್ಡ್ ಮಾಡಿಸಿದ್ವಿ ನೋಡಿ. ಸ್ಪ್ರಿಂಗು ಹಿಂಗೆ ಅಟ್ಯಾಚ್ ಆಗಂಗೆ. ಈಗ ಕೀ ಆಫ್ ಆಗೈತೆ. ಕೀ ಆಫ್ ಆಗಿದ್ರಿಂದ ಸೌಂಡ್ ಕೇಳಿಸ್ ನೋಡಿ ಫ್ರೆಂಡ್ಸ್.